ನಮಸ್ಕಾರ. ಮರೆತೇನೆಂದರ ಮರೆಯಲಿ ಹ್ಯಾಂಗ ಈ ಕವಿತೆಯನ್ನ ಬರೆದ ಕವಿ ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಕಂಬಾರರು ಕನ್ನಡ ಸಾರಸ್ವತ ಲೋಕದ ಒಂದು ಅದ್ವಿತೀಯ ಪ್ರತಿಭೆ. ಜನಪದರು ಜಗತ್ತನ್ನು ಕಾಣುವ, ವಿಮರ್ಶಿಸುವ ಲೋಕದೃಷ್ಟಿಯಲ್ಲಿ ಆಧುನಿಕ ಜಗತ್ತನ್ನು ದರ್ಶಿಸುವ ಒಂದು ತಿಳಿವಿನ ದಾರಿ ಹಿಡಿಯುವ ಕಂಬಾರರು ಅಲ್ಲಿ ಕಂಡರಿಸಿದ್ದನ್ನು ಅದೇ ಜನಪದರು ರೂಢಿಸಿಕೊಂಡ ಕಲಾ ಮಾದರಿಗಳಲ್ಲಿಯೇ ಅಭಿವ್ಯಕ್ತಿಸುವ ಕ್ರಮವನ್ನೂ ಕರಗತ ಮಾಡಿಕೊಂಡವರು. ಹಾಗಾಗಿ 20ನೇ ಶತಮಾನ ಕಂಡ ಜಗತ್ತಿನ ಮಹಾನ್ ಕ್ರಾಂತಿಕಾರಿಗಳಲ್ಲಿ ಗಮನಾರ್ಹನಾದ ಮಾವೋ ಸೆತುಂಗನು ಮರಣ ಹೊಂದಿದ ಸಂದರ್ಭದಲ್ಲಿ ಅವನ ದ್ವಂದ್ವ ವ್ಯಕ್ತಿತ್ವವನ್ನು, ಆತನ ಆಶಯ ಮತ್ತು ಕನಸುಗಳನ್ನು ಕುರಿತು ಪ್ರತಿಕ್ರಿಯಿಸಿದ ಸೃಜನಶೀಲ ಸಂವಾದವಾಗಿ ಈ ಕವಿತೆ ಆಕಾರ ಪಡೆದಿದೆ. 1973ರಲ್ಲಿ ಪ್ರಕಟವಾದ ಸಾವಿರದ ನೆರಳು ಎಂಬ ಕವನ ಸಂಕಲನದಲ್ಲಿ ಈ ಕವಿತೆ ಸೇರಿದೆ. ದೂರದ ಚೀನಾ ದೇಶದ ಅಧ್ಯಕ್ಷನನ್ನು ಕುರಿತು ನೆನಪು ಮಾಡುವ ಈ ಕವಿತೆ ತನ್ನ ಅಭಿವ್ಯಕ್ತಿಯಲ್ಲಿ ಪ್ರಾದೇಶಿಕ ಸಾರವನ್ನು ಹೀರಿಕೊಂಡು ನಮ್ಮ ಹತ್ತಿರದ ಬಂಧುವೊಬ್ಬನನ್ನು ನೆನಪಿಸಿಕೊಂಡು ಹಾಡು ಕಟ್ಟುವ ರೀತಿಯಲ್ಲಿ ಆಪ್ತವಾಗಿ ಅರಳಿದೆ. ಮರೆತೆನೆಂದರ ಮರೆಯಲಿ ಹ್ಯಾಂಗ ಎನ್ನುವ ಅಪ್ಪಟ ದೇಸಿ ಭಾವದ ಹೊಕ್ಕಳ ಬಳ್ಳಿಯ ತುದಿಗೆ ಮಾವೋ ಸೆತುಂಗ ಎಂಬ ಪರಕೀಯ ಹೂವನ್ನು ಮುಡಿಸಿದ್ದಾರೆ. ಆರಂಭದಲ್ಲಿ ಇದು ನಮ್ಮ ಖಡಕ್ ರಾಗಿ ರೊಟ್ಟಿಗೆ ಬೇಕರಿಯ ಜಾಮನ್ನು ನೆಂಚಿಕೊಳ್ಳಲು ಇಟ್ಟಂತೆ ಕಸಿವಿಸಿ ಎನಿಸಿದರೂ ಮುಂದೆ ದೇಸಿ ಮತ್ತು ಜಗತ್ತು ಕಸಿಗೊಂಡು ಹೊಸ ಜವಾರಿ ಫಲವನ್ನು ಸವಿದ ಅನುಭವವಾಗುತ್ತಾ ಹೋಗುತ್ತದೆ. ಕರುಳ ಬಳ್ಳಿಯ ತುದಿಗಿನ ಅನ್ಯ ಹೂ ಅಂದರೆ ಮಾವೋ ಸೆತುಂಗ ಉದುರಿದಾಗ, ಸತ್ತಾಗ ಒಂದು ಬಗೆಯ ಸಂಕಟ ಕವಿತೆಯ ಕೊನೆಯಲ್ಲಿ ನಮಗೆ ಮೂಡುತ್ತೆ. ಇದು ಕಸಿಗೊಳಿಸಿ ಹೊಸ ಬೆಳೆ ಬೆಳೆಯುವ ಕಂಬಾರರ ಕಾವ್ಯ ಕೃಷಿಯ ಕವಿ ಪ್ರತಿಭೆಯ ಬೀಸನ್ನು ಸಾಬೀತುಪಡಿಸುತ್ತದೆ. ಮಾವೋ ಸೆತುಂಗ ಚೀನಾ ದೇಶವನ್ನು ಸಮಗ್ರವಾಗಿ ಕ್ರಾಂತಿಯ ಮೂಲಕ ಕಟ್ಟಿದ ಒಬ್ಬ ಅದ್ವಿತೀಯ ನಾಯಕ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಸಮತಾವಾದದ ಹಿನ್ನೆಲೆಯಲ್ಲಿ ಒಂದು ಆದರ್ಶ ಗಣರಾಜ್ಯವನ್ನ ಚೀನಾದಲ್ಲಿ ಸ್ಥಾಪಿಸಬೇಕೆಂದು ಹೊರಟಂತ ಮಹಾ ಹೋರಾಟಗಾರ. ಕೊನೆಗೂ ತನ್ನ ಕಮ್ಯುನಿಸ್ಟ್ ಮಾದರಿಯ ಸರ್ಕಾರವನ್ನು ರಚಿಸಿ ಚೀನಾದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರ್ತಾನೆ. ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಳ್ತಾನೆ. ಜಗತ್ತಿನ ಹಲವು ದೇಶಗಳನ್ನ ನಿಬ್ಬೆರಗಾಗುವಂತೆ ಚೀನಾವನ್ನ ಕಟ್ಟಿ ಮುನ್ನಡೆಸಿದ ಈ ಮಾವೋ ಸೆತುಂಗ ಒಂದು ರೀತಿಯ ದ್ವಂದ್ವಾತ್ಮಕ ವ್ಯಕ್ತಿತ್ವವಾಗಿ ಇಂದಿಗೂ ಕಾಡುತ್ತಿದ್ದಾನೆ. ಇಂದು ಮಾವೋ ಸೆತುಂಗ ಎಂಬ ವ್ಯಕ್ತಿ ಒಂದು ತತ್ವವಾಗಿ, ಮಾರ್ಗವಾಗಿ, ಒಂದು ಮಾದರಿಯಾಗಿ, ರಾಜಕೀಯದ ಸಿದ್ಧಾಂತವಾಗಿ, ಸಾಂಸ್ಕೃತಿಕ ಪರಿವಿಡಿಯಾಗಿ, ಪರ ವಿರೋಧಗಳ ಕೇಂದ್ರವಾಗಿ, ಬುದ್ಧಿ ಭಾವಗಳನ್ನು ಒಂದಿಷ್ಟು ಉದ್ದೀಪಿಸುವ ಸಂಗತಿಯಾಗಿ, ಆಲೋಚನೆಯ ಮಾನದಂಡವಾಗಿ, ಪ್ರಪಂಚದೆಲ್ಲೆಡೆ ಮತ್ತೆ ಮತ್ತೆ ಚರ್ಚೆಯ ಪಡಸಾಲೆಗೆ ಬಂದು ಮರೆತೇನೆಂದರೂ ಮರೆಯಲಾಗದ ವ್ಯಕ್ತಿತ್ವವಾಗಿ ಕಾಡುತ್ತಲೇ ಇದ್ದಾನೆ. ನಾನಾ ಭಾಷೆಗಳ ಬರಹಗಳಲ್ಲಿ ವಿಭಿನ್ನವಾಗಿ ಒಡಮೂಡುತ್ತಿದ್ದಾನೆ. ಪ್ರಸ್ತುತ ಕಂಬಾರರ ಈ ಕವಿತೆಯನ್ನು ಕನ್ನಡ ಸಾಹಿತ್ಯ ಮಾವೋನ ಕುರಿತು ತೋರಿದ ಪ್ರತಿಕ್ರಿಯೆಯ ಒಂದು ವಿಭಿನ್ನ ಸ್ವರೂಪವಾಗಿ ನಾವಿಲ್ಲಿ ಅವಲೋಕಿಸಬಹುದಾಗಿದೆ. ಈ ಕವಿತೆಯನ್ನ ವಾಚನ ಮಾಡೋದಕ್ಕಿಂತ ಹಾಡುವುದೇ ತುಂಬಾ ಖುಷಿ ಕೊಡುವಂಥದ್ದು. ನಾನು ಹಾಡುಗಾರ ಅಲ್ಲದೆ ಇದ್ರೂ ಕೂಡ ಈ ಕವಿತೆಯನ್ನ ಹಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಮರೆತೇನೆಂದಾರ ಮರೆಯಲಿ ಹ್ಯಾಂಗ
ಮಾವೋತ್ಸೆ ತುಂಗ ಮರೆತೇನೆಂದಾರ ಮರೆಯಲಿ ಹೆಂಗ. ಮರೆತೇನೆಂದರ ಮರೆಯಲಿ ಹೆಂಗ ಮಾವೋತ್ಸೆ ತುಂಗ ಎನ್ನುವ ಈ ಸಾಲು 4 ಚರಣದ ಪದ್ಯದಲ್ಲೂ ಪಲ್ಲವಿಯಂತೆ ಮತ್ತೆ 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 ಬರುತ್ತೆ. ಮುಂದಿನ ಚರಣದಲ್ಲಿ ಮಾವೋತ್ಸೆ ತುಂಗ ಕಂಡ ಕನಸು, ಆ ನೊಂದಿದೆಯ ಜನರಲ್ಲಿ ಬಿತ್ತಿದ ಭರವಸೆ, ಅದು ಉಂಟು ಮಾಡಿದ ಪರಿಣಾಮವನ್ನ ಕವಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾನೆ. ಪಂಚಭೂತದಗ ವಂಚನೆ ಕಂಡಿ, ಕಣ್ಣಿನಂಚಿನಗ ಹೊಸ ಜಗ ಕಂಡಿ, ಸೊನ್ನಿಗೆ ಆಕಾರ ಬರದೀನೆಂದಿ, ಬಯಲಿಗೆ ಗೋಡೆ ಕಟ್ಟೀನೆಂದಿ. ಸಚಾರಚರಗಳ ರಚನೆ ಮಾಡುವುದಕ್ಕ ಬೇರೊಬ್ಬ ಸೂರ್ಯನ ತರುತ್ತೇನೆಂದಿ. ಮರೆತೇನೆಂದರ ಮರೆಯಲಿ ಹ್ಯಾಂಗ ಮಾವೋತ್ಸೆ ತುಂಗ ಮರೆತೇನೆಂದರ ಮರೆಯಲಿ ಹ್ಯಾಂಗ. ಪಂಚಭೂತದಲ್ಲೂ ವಂಚನೆ ಕಂಡಿ ನೀನು ಅಂತ ಹೇಳ್ತಾರೆ. ಅಲ್ಲಿ ವಿಶಾಲವಾದ ಭೂಪ್ರದೇಶ, ಬೃಹತ್ತಾದ ಮಾನವ ಸಂಪನ್ಮೂಲ ಇದ್ರೂ ಕೂಡ ಚೀನಾ ದೇಶ ದಟ್ಟ ದಾರಿದ್ರ್ಯ ಸ್ಥಿತಿಗೆ ಹೋಗ್ಬಿಟ್ಟಿತ್ತು. ನಮ್ಗೆಲ್ಲ ನೆನಪಿರ್ಬೋದು, 1915ರಲ್ಲಿ ವಿಶ್ವ ಯುದ್ಧದಲ್ಲಿ ಒಂದು ಪುಟ್ಟ ಜಪಾನ್ ಬೃಹತ್ ಚೀನಾವನ್ನ ಆಕ್ರಮಿಸಿ ಗುಲಾಮ ಸ್ಥಿತಿ ತಳ್ಳಿಬಿಡ್ತು. ಅಪಾರ ರೈತ ಕಾರ್ಮಿಕರು ಹಸಿವಿನಿಂದ ಬಳಲ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಮಾವೋತ್ಸೆ ತುಂಗನಿಗೆ ಅನಿಸುತ್ತೆ, ಈ ಪ್ರಕೃತಿ ಕೂಡ ಈ ಜನರಿಗೆ ವಂಚನೆ ಮಾಡ್ತಾ ಇದೆ ಅಂತ ಹೇಳಿ, ಕಣ್ಣಿನಂಚಿನಗ ಹೊಸ ಜಗ ಕಂಡಿ, ಒಂದು ಆದರ್ಶ ಕನಸಿನ ಚೀನವನ್ನ ನಾನು ಕಟ್ಟಬೇಕು, ಅದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನೀಡುವ ಸಮತವಾದುದರ ಒಂದು ಕನಸನ್ನ ನಾನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ಸೊನ್ನಿಗೆ ಆಕಾರ ಬರದೇನೆಂದಿ, ಇಲ್ಲದವರ ಪರವಾದ ಈ ಹೋರಾಟ, ಯಾರು ಇಲ್ಲದೆ ಬೀದಿಯಲ್ಲಿ ನಿಂತಿದ್ದಾರೋ ಅವರದೇ ಸಾಮ್ರಾಜ್ಯವನ್ನು ಕಟ್ಟಿ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಮಾಡಿ ನಾನು ತೋರಿಸಬೇಕು. ಹಾಗಾಗಿ ಸೊನ್ನೆಗೂ ಆಕಾರ ಇದೆ ಎನ್ನುವುದನ್ನ ಜಗತ್ತಿಗೆ ತೋರಿಸಬೇಕು ಎನ್ನುವ ಆ ಹಂಬಲವನ್ನ ಕವಿ ಸೊನ್ನಿಗೆ ಆಕಾರ ಬರದೇನೆಂದಿ, ಬಯಲಿಗೆ ಗೋಡೆ ಕಟ್ಟೀನೆಂದಿ. ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿಸಬೇಕು, ಅದು ಮಾವನ ಕನಸು. ಅದಕ್ಕಾಗಿ ಸಚರಾಚರಗಳ ರಚನೆ ಮಾಡುವುದಕ್ಕ ಬೇರೊಬ್ಬ ಸೂರ್ಯನ ತರತೀನೆಂದಿ. ಈ ಬೇರೊಬ್ಬ ಸೂರ್ಯ ಕ್ರಾಂತಿ ಪುರುಷ. ಈ ಕ್ರಾಂತಿ ಸೂರ್ಯನನ್ನ ತರತೇನೆ ಅನ್ನುವ ಕನಸನ್ನ ಆ ಜನರಲ್ಲಿ ಬಿತ್ತಾರೆ. ಮಾವೋ ಸ್ವತಃ ಕನಸುಗಾರ ಮತ್ತು ಒಬ್ಬ ಅದ್ಭುತ ಕವಿ ಕೂಡ. ಅವನ ಕೆಲವು ಸಾಲುಗಳು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವನು ಹೇಳ್ತಾನೆ, ಈ ಜಗತ್ತಿನಲ್ಲಿ ಕಠಿಣವೆಂಬುದು ಯಾವುದೂ ಇಲ್ಲ. ಎತ್ತರಕ್ಕೇರುವ ಛಾತಿ ಇದ್ದರೆ ಆಕಾಶದ ವಿರುದ್ಧ ಹೋರಾಡಿ, ಭೂಮಿಯ ವಿರುದ್ಧ ಹೋರಾಡಿ, ಜನತೆಯ ವಿರುದ್ಧ ಹೋರಾಡಿ ನಿಮ್ಮ ಆನಂದಕ್ಕೆ ಅಂತ್ಯವೇ ಇಲ್ಲ. ಇಂತಹ ಒಬ್ಬ ಅದ್ಭುತ ಕನಸುಗಾರನ ಕನಸನ್ನ ಈ ಭಾಗ, ಈ ಚರಣ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ. ಮುಂದಿನ ಚರಣವನ್ನ ನೋಡೋಣ. ಕಣ್ಣೀರಿನ ಹೊಳೆಗಡ್ಡ ಕಟ್ಟಿದಿ, ಹರಿವ ನೆತ್ತರಕ್ಕೆ ಒಡ್ಡ ಕಟ್ಟಿದಿ. ಕಣ್ಣೀರಿನ ಹೊಳೆಗಡ್ಡ ಕಟ್ಟಿದಿ, ಹರಿವ ನೆತ್ತರಕ್ಕೆ ಒಡ್ಡ ಕಟ್ಟಿದಿ. ಮಡುವಿನ ನಡುವ ಕಾಲ ನೂರಿಕೊಂಡ ಭಕ್ತಿಯಾಗೆ ತಲೆ ಹೊತ್ತಿಸಿಕೊಂಡು. ಮನಶೇರ ಮುರದಿ ತೇರ ಕಟ್ಟಿದಿ, ಹತ್ತವತಾರದ ಕುದುರೆಯ ಜೋಡಿ. ಹತ್ತ ಕುದುರೆಯ ಹಳದಿ ದೇವರು ಸ್ವಯಂ ಸೂರ್ಯನ ಬಂದೀನೆಂದಿ. ಮರೆತೇನೆಂದರ ಮರೆಯಲಿ ಹ್ಯಾಂಗ ಮಾವೋತ್ಸೆ ತುಂಗ ಮರೆತೇನೆಂದರ ಮರೆಯಲಿ ಹ್ಯಾಂಗ. ಮಾವೋ ಈ ಕನಸನ್ನ ಬಿತ್ತಿ ಜನರಿಗೆ ಈ ರೈತ ಕಾರ್ಮಿಕನೆಲ್ಲ ಒಗ್ಗೂಡಿಸ್ತಾನೆ. ಸ್ವತಃ ರೈತ ಕುಟುಂಬದಿಂದ ಬಂದ ಮಾವೋ ರೈತ ಕಾರ್ಮಿಕರನ್ನ ಒಗ್ಗೂಡಿಸ್ತಾನೆ.
ಒಗ್ಗೂಡಿಸಿ 1949ರಲ್ಲಿ ಒಂದು ಮಹಾಪಯಣವನ್ನು ನಡೆಸ್ತಾನೆ. ಅದನ್ನ ಸಾಂಸ್ಕೃತಿಕ ಕ್ರಾಂತಿ ಅಂತ ನಾವು ಕರೀಬಹುದು. ಆ ಕಲ್ಚರಲ್ ರೆವಲ್ಯೂಷನ್ ಸುಮಾರು 8,000 ಮೈಲು ದೂರ ಕೋಟಿ ಕೋಟಿ ದುಡಿಯುವ ಜನ ಮಾವನ ನೇತೃತ್ವದಲ್ಲಿ ಒಂದು ಕ್ರಾಂತಿಯ ಪಥವನ್ನ ಕ್ರಮಿಸ್ತಾರೆ. ಅದು ಎಷ್ಟು ಭೀಕರವಾಗಿತ್ತು ಅಂದ್ರೆ ರಕ್ತದ ಹೊಳೆಯನ್ನೇ ಹರಿಸುತ್ತೆ ಆ ಉದ್ರಿಕ್ತ ಆ ಕ್ರಾಂತಿಕಾರಿ ಗುಂಪು. ಹೋಗ್ತಾ ಹೋಗ್ತಾ ಸುಮಾರು ಭೂಮಾಲೀಕರ ವಶದಲ್ಲಿರುವ ಜಮೀನನ್ನ ವಶಪಡಿಸಿಕೊಳ್ತಾ ಚೀನಾದ ಬಹುಭಾಗವನ್ನ ಈ ಕ್ರಾಂತಿ ಸೇನೆ ಆಕ್ರಮಿಸಿಕೊಳ್ಳುತ್ತೆ. ಇಲ್ಲಿ ಕವಿ ಸೂಕ್ಷ್ಮವಾಗಿ ಮಾವನ ಹೋರಾಟದ ವಿಧಾನವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಣ್ಣೀರನ್ನ ಒರೆಸಬೇಕು ಎಂದು ಹೊರಟ ನೀನು ರಕ್ತದ ಕೋಡಿಯನ್ನೇ ಹರಿಸಿಬಿಟ್ಟೆ ಅಲ್ಲ. ಈ ಸಂದರ್ಭದಲ್ಲಿ ಗಾಂಧಿಯನ್ನ ಮತ್ತು ಮಾವೋವನ್ನ ನಾವು ಮುಖಾಮುಖಿಯಾಗಿ ನೋಡಬೇಕು. ಒಂದು ತೊಟ್ಟು ಹನಿ ರಕ್ತವನ್ನು ಸುರಿಸದೆ ಸ್ವಾತಂತ್ರ್ಯವನ್ನ ಬದಲಾವಣೆಯನ್ನು ತಂದ ಗಾಂಧಿ ಒಂದು ಕಡೆ ಇದ್ರೆ, ರಕ್ತವನ್ನು ಹರಿಸಿ ಸಶಸ್ತ್ರ ಕ್ರಾಂತಿಯ ಮೂಲಕವೇ ಕ್ಷಿಪ್ರ ಕ್ರಾಂತಿಯ ಮೂಲಕವೇ ಬದಲಾವಣೆಯನ್ನು ತಂದು ತೋರಿಸಿರುವ ಮಾವೋ ಒಂದು ಕಡೆ ಇದ್ದಾರೆ. ಮಾವೋ ತನ್ನ ಕನಸನ್ನ ನನಸು ಮಾಡಿಕೊಡ್ಲಿಕ್ಕೆ, ಆ ನೊಂದವರ ಕಣ್ಣೀರನ್ನು ಉರಿಸಲಿಕ್ಕೆ ರಕ್ತದ ಕೋಡಿಯನ್ನೇ ಹರಿಸ್ತಾನೆ. ಕವಿ ಅದನ್ನ ಹರಿವ ನೆತ್ತರಕ್ಕೆ ಒಡ್ಡ ಕಟ್ಟಿ. ಹೀಗೆ ಮಾವೋ ಇಂತಹ ರಕ್ತದ ಮಡುವಿನಲ್ಲೇ ಕಾಲೂರಿಕೊಂಡು ಬತ್ತಿಯಾಗಿ, ಹಣತೆಯ ಬತ್ತಿಯಾಗಿ ತಲೆ ಹೊತ್ತಿಸಿಕೊಂಡಿ ತಾನು ಆ ನೊಂದವರ ಇಲ್ಲದವರ ಪರವಾಗಿ ತಾನು ಉರಿಯುತ್ತ ಅವರ ಬದುಕಿನ ಬೆಳಕಾಗಿ ಹಣತೆಯಂತೆ ಉರಿಯುತ್ತಾ ಹೋದೆ, ಸುಡುವ ಬೆಂಕಿಯಾದೆ. ಅದು ಹಣತೆ ಆಗಿದೆ ಅನ್ನೋಕ್ಕಿಂತ ಮಾವನ ಕ್ರಾಂತಿ ಒಂದು ಸುಡುವ ಬೆಂಕಿ ಆಯಿತು. ಅದು ತನ್ನನ್ನೂ ಸುಟ್ಟುಕೊಳ್ತಾ ಎದುರಿದ್ದವರನ್ನೂ ಸುಡುತ್ತಾ ಹೋಗುವ ಒಂದು ಹಿಂಸಾತ್ಮಕ ಕ್ರಾಂತಿ ಅನ್ನೋದನ್ನ ಈ ಕವಿತೆ ಸೂಚಿಸುತ್ತೆ. ಮನುಷ್ಯರ ಮುರದಿ ತೇರ ಕಟ್ಟಿದಿ, ಹತ್ತವತಾರದ ಕುದುರೆಯ ಜೋಡಿ. ಇದೆಲ್ಲ ನಮ್ಮ ನೆಲದ ಒಂದು ಪುರಾಣದ ಪರಂಪರೆಯ ಹಿನ್ನೆಲೆಯಲ್ಲಿ ಪುರಾಣದ ರೂಪಕವಾಗಿಟ್ಟುಕೊಂಡು ಮಾವನ ಕ್ರಾಂತಿಯನ್ನ ಕವಿ ವರ್ಣಿಸ್ತಾನೆ. ಒಂದು ಜಾತ್ರೆಯಂತೆ ಬಂತು ಆ ಸೇನೆ. ಆ ಕ್ರಾಂತಿಯ ಸೇನೆ ಒಂದು ಜಾತ್ರೆಯಂತೆ ಜನರ ತೇರನ್ನ ಕಟ್ಟಿ ಆವಾಗ 10 ಅವತಾರದ ಒಂದು ಅವತಾರ ಪುರುಷನಾಗಿ ಮಾವು ಉದ್ಭವಿಸ್ತಾನೆ. ಸ್ವಯಂ ಸೂರ್ಯ ನಾನೇ ಅಂತ ಹೇಳಿ ಜನರಿಗೆ ಭರವಸೆಯನ್ನು ಬಿತ್ತಿದೆ. ಅಥವಾ ಜನ ಹಾಗೆ ನೋಡಿ ತಮ್ಮ ನೋವಿನಿಂದ, ತಮ್ಮ ಬಿಡುಗಡೆಯಿಂದ ಒಂದು ಬಂಧ ಮುಕ್ತಗೊಳಿಸಲಿಕ್ಕೆ ಉಗಮಿಸಿದ ಈ ಯುಗ ಪುರುಷನಾಗಿ ಮಾವು ಆ ಜನರ ನೋವಿಗೆ ಮಿಡಿತಾನೆ. ಚೀನಾದಲ್ಲಿ ತನ್ನದೇ ಆದ ಹೊಸ ಸಾಮ್ರಾಜ್ಯವನ್ನ ಕಟ್ತಾನೆ. ಮುಂದೆ ಅಧಿಕಾರ ಸಿಕ್ಕ ಮೇಲೆ ಮಾವೋ ಹೇಗೆ ವರ್ತಿಸಿದ, ಹೇಗೆ ಆ ಕನಸಿನ ಗುಲಾಬಿ ತೋಟವನ್ನ ನಿರ್ಮಿಸಿದ ಅನ್ನೋದನ್ನ ಕವಿ ಬಹಳ ಮಾರ್ಮಿಕವಾಗಿ ಮುಂದಿನ ಚರಣದಲ್ಲಿ ಹಾಡ್ತಾರೆ. ಬೆಂಕಿ ಹಚ್ಚಿದಿ ಬೇಲ್ಯಾಗ ನಿಂತಿ, ಸಿದ್ಧ ಪ್ರಸಿದ್ಧರ ಗುದ್ದ ಹೊಗಿಸಿದಿ, ಹಂಗ ಬಿಟ್ಟ ಹಂಗಾಮದ ಬಿದಿಗಿ, ಕೈಯ ಬೀಸಿ ಕೈಲಾಸವ ಕರೆದಿ. ಹಳದಿ ಬಿತ್ತಿದಿ ಹಳದಿಯ ಬೆಳದಿ, ಮುಳ್ಳ ಬೇಲಿಗೂ ಹೂವಿನ ಹಳದಿ. ಬಣ್ಣದ ಹೆಸರು ಬದಲು ಮಾಡಿದಿ, ಕಣ್ಣಿನ ಕಾಮಾಲೆ ತಿಳಿಯದೆ ಹೋದಿ. ಮರತೇನೆಂದಾರ ಮರೆಯಲಿ ಹ್ಯಾಂಗ, ಮಾವೋತ್ಸೆ ತುಂಗ. ಮರತೇನೆಂದಾರ ಮರೆಯಲಿ ಹ್ಯಾಂಗ. ಅಧಿಕಾರ ಸಿಕ್ಕ ನಂತರ ಮಾವು ಏನ್ ಮಾಡ್ದ? ಬೆಂಕಿ ಹಚ್ಚಿದಿ ಬೇಲೆಯಾಗ ನಿಂತಿ, ಸಿದ್ಧ ಪ್ರಸಿದ್ಧರ ಗುದ್ದ ಹೊಗಿಸಿದಿ. ಅತ್ಯಂತ ವ್ಯಂಗ್ಯವಾಗಿ ಹೇಳುತ್ತೆ ಈ ಸಾಲುಗಳು. ಆರಂಭದಲ್ಲಿ ಮಾವು ಏನ್ ಮಾಡ್ದ ಅಂದ್ರೆ, ಅಲ್ಲಿಯ ಬುದ್ಧಿಜೀವಿಗಳಿಗೆ, ಸಾಹಿತಿಗಳಿಗೆ, ಉಪನ್ಯಾಸಕರಿಗೆ ಕರೆ ಕೊಡ್ತಾನೆ. ನೀವು ನನ್ನ ಆಡಳಿತವನ್ನ, ನನ್ನನ್ನ ವಿಮರ್ಶೆಗೆ ಒಡ್ಡಿ, ಕಟುವಾದ ಟೀಕೆಗೆ ಗುರಿ ಮಾಡಿ, ಇದು ಕನಸಿನ ಚೀನಾ ಸಾಮ್ರಾಜ್ಯವನ್ನ ಕಟ್ಟುವ ಒಂದು ಭದ್ರ ಬುನಾದಿ ಆಗುತ್ತೆ
ಅಂತ ಆಹ್ವಾನಿಸ್ತಾ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಆ ವಿಮರ್ಶೆ ಟೀಕೆ ಅನಿಸ್ಲಿಕ್ಕೆ ಶುರುವಾದಾಗ ಅಧಿಕಾರಕ್ಕೆ ಅಂಟಿಕೊಂಡ ಮಾವೋ ಆ ದನಿಗಳನ್ನ ಅಡಗಿಸುವ ಪ್ರಯತ್ನವನ್ನು ಮಾಡ್ತಾನೆ. ಸಿದ್ಧ ಪ್ರಸಿದ್ಧರ ಗುದ್ದ ಹೋಗಿಸಿದೆ. ಈ ಗುದ್ದು ಅಂದ್ರೆ ಸಮಾಧಿ ಮಾಡ್ತಾ ಹೋಗ್ತಾನೆ. ಇದು ಏಕಕಾಲಕ್ಕೆ ಈ ಸಾಲು ಚೀನದ ಒಳಗಿನ ಆತನ ವಿರೋಧಿಗಳನ್ನು ಬಿಂಬಿಸುತ್ತೆ, ಹಾಗೆ ಚೀನದ ಹೊರಗಿರುವಂತಹ ಇತರೆ ದೇಶದ ನಾಯಕರುಗಳನ್ನು ಕೂಡ ಮಣ್ಣು ಮುಗಿಸ್ತಾನೆ. ನಾವು ಗಮನಿಸಬಹುದು, ಹೋಗ್ತಾ ಹೋಗ್ತಾ ಮಾವೋ ತನಗೆ ಮಾತೃ ರೀತಿ ಗುರುವಿನ ಸ್ಥಾನದಲ್ಲಿದ್ದ ಚೀನಾವನ್ನು ಕೂಡ ಆತ ಎದುರು ಹಾಕೊಳ್ತಾನೆ. ರಷ್ಯಾವನ್ನು ಕೂಡ ಎದುರು ಹಾಕೊಳ್ತಾನೆ. ಹೀಗೆ ತನ್ನ ಅಧಿಕಾರಕ್ಕೆ ಎದುರಾದ ದನಿಗಳನ್ನ ದಮನ ಮಾಡ್ತಾ 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 ತನ್ನ ವಿರೋಧವೇ ಇಲ್ಲದ ಸ್ಥಿತಿಗೆ ಹೋದ ಮಾವೋ ಹಂಗ ಬಿಟ್ಟ ಹಂಗಾಮದ ಬಿದಿಗಿ ಕೈಯ ಬೀಸಿ ಕೈಲಾಸವ ಕಲಿ. ರೈತರನ್ನ ಅದ್ಭುತವಾಗಿ ದುಡಿಲಿಕ್ಕೆ ಹಚ್ತಾನೆ ಮಾವೋ. ಕೃಷಿಯಲ್ಲಿ ಮಹತ್ತರವಾದ ಬದಲಾವಣೆಯನ್ನ ತರ್ತಾನೆ. ಒಂದು 3 ತಿಂಗಳು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿ ಆನಂತರ ಆ ರೈತ ಕಾರ್ಮಿಕರಿಗೆ ಕಟ್ಟಡ, ಸೇತುವೆ ಮುಂತಾದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ತಾನೆ. ಸಾಮೂಹಿಕ ಕೃಷಿ ಪದ್ಧತಿಯನ್ನ ಚಾಲ್ತಿಗೆ ತಂದು ಚೀನಾದಲ್ಲಿ ಬಂಗಾರದ ಬೆಳೆಯನ್ನ ಬೆಳಿತಾನೆ ಮಾವೋ. ಹಾಗಾಗಿ ಮುಂದಿನ ಸಾಲು ಬಹಳ ಒಂದು ಸಾಂಸ್ಕೃತಿಕ ಮಹತ್ವವನ್ನು ಹೇಳುತ್ತೆ. ಹಳದಿ ಬಿತ್ತಿದಿ ಹಳದಿಯ ಬೆಳದಿ ಮುಳ್ಳ ಬೇಲಿಗೂ ಹೂವಿನ ಹಳದಿ. ಈ ಹಳದಿ ಅನ್ನೋದು ಚೀನಾದವರ ಒಂದು ಸಾಂಸ್ಕೃತಿಕ ಅಸ್ಮಿತೆ, ಅದೊಂದು ರೂಪಕ, ಅದೊಂದು ಶಕ್ತಿಶಾಲಿ ಪ್ರತೀಕ. ನಾವು ಚೀನಾದ ಇತಿಹಾಸದ ಪುಟಗಳನ್ನ ನೋಡ್ತಾ ಹೋದ್ರೆ ಚೀನಾ ಹಳದಿ ನದಿಯ ನಾಗರಿಕತೆಯ ತೊಟ್ಟಿಲು ಅಂತ ಕರೆಯುತ್ತೆ. ಅಂದ್ರೆ ಅಲ್ಲಿ ಹರಿಯುವ ಹಳದಿ ನದಿಯ ದಂಡೆಯ ಮೇಲೆ ಚೀನಾ ನಾಗರಿಕತೆ ವಿಕಾಸವಾಗ್ತಾ ಬಂದಿದೆ. ಅಷ್ಟೇ ಅಲ್ಲ, ಚೀನಾದ ಮೊದಲ ದೊರೆಯ ಹೆಸರು, ಚಕ್ರವರ್ತಿ ಹೆಸರು ಕೂಡ ಹಳದಿ ಚಕ್ರವರ್ತಿ ಅಂತ. ಆ ಹಳದಿ ಅನ್ನೋದು ಅವರ ಪರಂಪರೆಯ ಒಂದು ಶಕ್ತಿ, ಪರಂಪರೆಯ ಒಂದು ನೆನಪು, ಪರಂಪರೆಯ ಒಂದು ಅಸ್ಮಿತೆ. ಆ ಅಸ್ಮಿತೆಯನ್ನ ಮಾವೋ ಆ ಜನರದಿಯಲ್ಲಿ ಮತ್ತೆ ಬಿತ್ತಿ ಬೆಳೀತಾನೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. ಯಾಕೆಂದ್ರೆ ನಿರಂಕುಶವಾದ ಚಕ್ರವರ್ತಿಗಳ ಆಡಳಿತಕ್ಕೆ ಸಿಕ್ಕಿ, ಆಮೇಲೆ ಪರಕೀಯರ ದಬ್ಬಾಳಿಕೆಗೆ ಸಿಕ್ಕಿ ದಟ್ಟ ದಾರಿದ್ರ್ಯಕ್ಕೆ ಹೋದಂತ ಚೀನಾದ ಜನತೆ ತನ್ನ ಅಂತಸತ್ವವನ್ನು ಕಳ್ಕೊಂಡ್ಬಿಟ್ಟಿತ್ತು. ಅಂತಹ ಅಂತಸತ್ವ ಕಳೆದುಕೊಂಡ ಜನರೆದೆಯಲ್ಲಿ ಅವರ ಪರಂಪರೆಯ ನೆಲದ ಬೇರಿನಿಂದ ಮತ್ತೆ ಹೊಸ ಬೆಳೆಯನ್ನ ತೆಗಿತಾನೆ. ತೆಗಿತ ಚೀನಾ ಸಮಗ್ರ ಕ್ರಾಂತಿಗೆ ತಾನು ಒಡ್ಡಿಕೊಳ್ಳುತ್ತೆ. ಬಣ್ಣದ ಹೆಸರನ್ನೇ ಬದಲು ಮಾಡಿ ಎಲ್ಲೆಲ್ಲೂ ಹಳದಿಯ ಪತಾಕೆಯನ್ನ ಹಾರಿಸ್ತಾ ಹೋದ ಮಾವೋ ತನ್ನ ಕಣ್ಣಿನ ಕಾಮಾಲೆಯನ್ನು ತಿಳಿಯದೆ ಹೋಗ್ಬಿಟ್ಟಿಲ್ಲ ಅಂತ ಕವಿತೆ ವಿಷಾದಿಸುತ್ತೆ. ಈ ಕಣ್ಣಿನ ಕಾಮಾಲೆ ಅಂದ್ರೆ ಅದು ಮಾವೋನ ಕಾಯಿಲೆ. ಮಾವನ ಕಾಯಿಲೆ ಅಂದ್ರೆ ಎಲ್ಲವನ್ನು ಅನುಮಾನಿಸ್ತಾ ಹೋಗುದು. ಒಂದು ಸಲಹೆಯನ್ನು, ಒಂದು ಆರೋಗ್ಯಕರವಾದಂತಹ ವಿಮರ್ಶೆಯನ್ನು ಕೂಡ ಸಹಿಸದ ಸ್ಥಿತಿಗೆ ಹೋಗ್ಬಿಟ್ಟ ಮಾವ. ಸರ್ವಾಧಿಕಾರಿ ಆಗ್ಬಿಟ್ಟ. ಇದು ಎಲ್ಲವನ್ನೂ ಅನುಮಾನಿಸುವ, ತನ್ನ ಅಧಿಕಾರದ ಅಭದ್ರತೆಯನ್ನು ಸೂಚಿಸುವ ಮಟ್ಟಕ್ಕೆ ಅವನ್ನೆಲ್ಲ ದಮನಿಸುತ್ತಾ ಹೋದ ಮಾವೋ. ಜೊತೆಗೆ ಇದು ಇನ್ನೊಂದು ರೀತಿಯ ಆಯಾಮದಲ್ಲೂ ನಾವು ನೋಡ್ಬೋದು. ಕಣ್ಣಿನ ಕಾಮಾಲೆ ತಿಳಿಯದೆ ಹೋದಿ. ಈ ಉತ್ಸಾಹದಿಂದ ನುಗ್ಗತಕ್ಕಂತಹ ಈ ಮಾವೋನ ಛಲಭರಿತ ಹೋರಾಟ, ಆ ಕನಸು, ಆ ಪ್ರಗತಿಯನ್ನು ನೋಡಿ ಬಹುಶಃ ಆ ಚೀನಾದ ಒಳಗೂ ಮತ್ತು ಹೊರಗೂ ಅನೇಕ ಜನರು ಇವನನ್ನು ಅನುಮಾನಿಸುವ ಒಂದು ವ್ಯವಸ್ಥಿತ ಸಂಚನ್ನ ಇವನು ತಿಳಿಯದೆ ಬರೀ ಒಂದು ರೀತಿಯ ಹುಂಬುತನದಲ್ಲಿ ನುಗ್ಗಿದ್ನೇನೋ ಅನ್ನೋದನ್ನು ಕೂಡ ಈ ಸಾಲುಗಳು ಬಿಂಬಿಸುತ್ತೆ. ಕೊನೆಯ ಚರಣ ಮಾವನ ಕೊನೆಯ ದಿನಗಳನ್ನ ಹೇಳುತ್ತೆ. ಎಂತಹ ದೈತ್ಯ ಬಲಿಷ್ಠನಾದ್ರೂ ಕೂಡ, ಸರ್ವಾಧಿಕಾರಿ ಚಕ್ರವರ್ತಿಯಾದ್ರೂ ಕೂಡ ಸಾವು ಅತ್ಯಂತ ಭೀಕರವಾದ್ದು, ದಯನೀಯ ಸ್ಥಿತಿಗೆ ತಗೊಂಡೋಗ್ಬಿಡುತ್ತೆ. ಈ ಚರಣ ಆತನ ಕೊನೆಯ ದಿನಗಳನ್ನ ಹೇಳುತ್ತೆ.
ಹರಕ ಹುಬ್ಬಿನ ತಿರುಕರ ಅರಸ, ಡೊಳ್ಳು ಹೊಟ್ಟೆಯ ಹಸಿದವರ ರಸ. ದಿನ ಹುಟ್ಟಿದಿ ದಿನಕ್ಕೊಮ್ಮೆ ಸತ್ತಿ, ಸುದ್ದಿಯ ಕಣ್ಣ ಒದ್ದಿ ಮಾಡಿದಿ. ಗ್ಲೋಬಿನರ್ಧಕ ಸಾಯೋದ ಕಲಿಸಿ, ಸ್ವತಃ ಸಾಯಲಿಕ್ಕೆ ಬಾರದೆ ಹೋದಿ. ಕಟ್ಟಿದ ಗೋಡೆಗೆ ಕಳಸವೇರಿತೋ, ಬದುಕಿದ ಜೀವ ಕಥೆಯಾಗಿತ್ತೋ. ಬಟ ಬಯಲಿನಾಗ ಮಠ ಮಾಯಾಗಿ, ಬೆಂಕಿಯಾರಿ ಬರಿ ಬೆಳಕುಳಿದಿತ್ತೋ. ಮರೆತೇನೆಂದಾರ ಮರೆಯಲಿ ಹ್ಯಾಂಗ, ಮಾವೋತ್ಸೈ ತುಂಗ. ಮರೆತೇನೆಂದಾರ ಮರೆಯಲಿ ಹ್ಯಾಂಗ. ಹರಕ ಹುಬ್ಬಿನ ತಿರುಕರ ಅರಸ, ಡೊಳ್ಳ ಹೊಟ್ಟಿಯ ಹಸಿದವರ ಅರಸ ಅಂದ್ರೆ ಒಂದು ಮಾವೋನ ಭೌತಿಕ ದೇಹದ ಸ್ವರೂಪವನ್ನು ತೋರಿಸುತ್ತೆ. ಒಂದು ಹರಕು ಹುಬ್ಬು, ಸ್ವಲ್ಪ ಉಬ್ಬು ಹೊಟ್ಟೆ ಅನ್ನೋದನ್ನು ಬಿಂಬಿಸುತ್ತೆ. ಅದು ಒಂದು ವಾಚ್ಯಾರ್ಥ. ಇದರಲ್ಲಿರುವ ಒಂದು ಧ್ವನ್ಯಾರ್ಥ ಏನಂದ್ರೆ, ಅವರು ತಿರುಕರ ಪರವಾದ ಅರಸ, ತಿರುಕರ ಪರವಾಗಿ ದನಿ ಎತ್ತಿದ. ಆದರೆ ಅಲ್ಲಿ ಕರುಣೆಯ ಬದಲಿ ತನ್ನ ಆಡಳಿತದ ಉದ್ದಕ್ಕೂ ಕ್ರೌರ್ಯವನ್ನೇ ಆತ ಹತಾರವಾಗಿ ಬಳಸಿಬಿಡ್ತಾನೆ. ತಿರುಕರ ಅರಸ ಕರುಣೆಯನ್ನು ಮರೆತು ಕೋಪ ಕ್ರೌರ್ಯವನ್ನೇ ತೋರಿದ ಅನ್ನೋದನ್ನ ಆ ಹರಕು ಹುಬ್ಬು ಅನ್ನೋದು ಸೂಚಿಸುತ್ತೆ. ಇನ್ನು ಡೊಳ್ಳು ಹೊಟ್ಟೆಯ ಹಸಿದವರ ಅರಸ ಅಂದ್ರೆ ಬಡವರ ಪರವಾದ ಹೋರಾಟವನ್ನು ಕಟ್ಟಿ ಸೊನ್ನೆಯಿಂದಲೇ ಬೃಹತ್ತನ್ನು ಸಾಧಿಸಿದ ಮಾವೋ ತಾನು ಮಾತ್ರ ಸರಳ ಜೀವನವನ್ನು ನಡೆಸದೆ ಅತ್ಯಂತ ವಿಲಾಸಿ ಭೋಗದ ಜೀವನದಲ್ಲಿ ಮುಳುಗಿ ಹೋಗ್ತಾನೆ ಕೊನೆಗೆ. ಹಸಿದವರ ಅರಸ ನಮ್ಮ ಗಾಂಧಿಯಂತೆ ಸರಳ ಜೀವನವನ್ನು ರೂಢಿಸಿಕೊಳ್ಳದೆ ವಿಲಾಸಿತವಾದಂತಹ ಒಂದು ಖಾಸಗಿ ಜೀವನವನ್ನು ನಡೆಸಿದ ಅನ್ನೋದರ ಕಡೆ ಕವಿತೆ ಬೆರಳು ಮಾಡಿ ತೋರಿಸುತ್ತೆ. ಮಾವನ ಜೊತೆಗೆ ಸುಮಾರು 22 ವರ್ಷಗಳ ಕಾಲ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿರುವ ಜಸ್ವಿನ್ ಲೀ ಅನ್ನೋವನು ಮಾವೋ ಮರಣ ಹೊಂದಿದ ನಂತರ ಇತ್ತೀಚೆಗೆ ಒಂದು ಅನುಭವದ ಕಥನವನ್ನು ಬರೀತಾನೆ. ಚೀನಾದ ಚೇರ್ಮನ್ ಅನ್ನ ಖಾಸಗಿ ಬದುಕು ಅಂತ. ಅಲ್ಲಿ ಆ ಪುಸ್ತಕದ ಪ್ರಕಾರ ಮಾವೋ ವಯಸ್ಸಾಗ್ತಾ ಹೋದಂತೆ ಚಿರ ಯೌವನಕ್ಕಾಗಿ ಹಂಬಲಿಸ್ತಾನೆ. ನಾನು ಚಿರಂಜೀವಿ ಆಗಬೇಕು ಅಂತ ಆಸೆ ಪಡ್ತಾನೆ, ಇನ್ನಷ್ಟು ಕಾಲ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಮತ್ತೆ ಆ ಡಾಕ್ಟರ್ಗೆ ಒತ್ತಾಯಿಸ್ತಾನೆ, ಡಾಕ್ಟರ್ ಲೀ ನಾನು ಚಿರಂಜೀವಿ ಆಗುವಂತಹ ಒಂದು ಔಷಧಿಯನ್ನ ಕಂಡುಹಿಡಿದು ನನಗೆ ಕೊಡು ಅಂತ ಮತ್ತೆ ಆತ ಕಾಡಿಸ್ತಾ ಇರ್ತಾನೆ. ಇದು ಏನ್ ಹೇಳ್ತದೆ ಅಂತಂದ್ರೆ, ಮುಂದಿನ ಹೇಳ್ತಾರೆ, ಗ್ಲೋಬಿನರ್ಧಕ ಸಾಯೋದ ಕಲಿಸಿ ಸ್ವತಃ ಸಾಯಲಿಕ್ಕೆ ಬಾರದೆ ಹೋದಿ. ಅಂದ್ರೆ ಬದುಕಿಗಾಗಿ ಮಾವ ನಡೆಸಿದ ಒಂದು ಹೋರಾಟ ಇದನ್ನ ಬಿಂಬಿಸುತ್ತೆ. ಸುದ್ದಿಯ ಕಣ್ಣ ಒದ್ದಿ ಮಾಡಿದೆ. ಹೀಗೆ ದಿನ ಹುಟ್ಟುತ್ತಾ ದಿನ ಸತ್ತ ಈ ಕ್ರಾಂತಿಯ ಸೂರ್ಯ ಒಂದು ದಿನ ಶಾಶ್ವತವಾಗಿ ಅಸ್ತಂಗತ. ನಿಸರ್ಗದಲ್ಲಿರುವ ಸೂರ್ಯನಿಗೂ ಕೂಡ ಹುಟ್ಟು ಸಾವುಗಳಿರುತ್ತೆ. ಹಾಗೆ ಈ ಕ್ರಾಂತಿ ಸೂರ್ಯ, ಚೀನಾದ ಕ್ರಾಂತಿ ಸೂರ್ಯ ದಿನದಿನಲೂ ಮಂಕಾಗುತ್ತಾ ಬೆಳಗುತ್ತಾ ಚೇತನಗೊಳ್ಳುತ್ತಾ ಒಂದು ದಿನ ಶಾಶ್ವತವಾಗಿ ಅಸ್ತಂಗತನಾಗ್ತಾನೆ. ಆಗ ಸುದ್ದಿಯ ಕಣ್ಣ ಒದ್ದಿ ಮಾಡಿದಿ. ಇಡೀ ಪ್ರಪಂಚ ಅವತ್ತು ದುಃಖದ ಮಡುವಿನಲ್ಲಿ ಮುಳುಗುತ್ತೆ. ನಾವು ಗಮನಿಸಬೇಕು, ಮಾವೋ ಸೆ ತುಂಗನ ವಿರೋಧಿಗಳೆಷ್ಟಿದ್ರೋ ಪರವಾದಂತ ಜನತೆ ಕೂಡ ಜಗತ್ತಿನಲ್ಲಿ ಅಷ್ಟೇ ಸಂಖ್ಯೆಯಲ್ಲಿದ್ರು. ಅದಕ್ಕೆ ಮುಂದೆ ಹೇಳ್ತಾರೆ, ಗ್ಲೋಬಿನರ್ಧಕ ಸಾಯೋದ ಕಲಿಸಿ ಸ್ವತಃ ಸಾಯಲಿಕ್ಕೆ ಬಾರದೆ ಹೋದಿ. ನೀ ಸತ್ರು ಕೂಡ ನೆನಪಿನ ಭಾವಕೋಶದಲ್ಲಿ, ಜನರ ನೆನಪಿನ ಬುತ್ತಿಯಲ್ಲಿ ನೀನು ಶಾಶ್ವತವಾಗಿ ಬದುಕ್ಬಿಟ್ಟೆ. ಹಾಗಾಗಿ ನಿನ್ನ ಮರೆತನು ಅಂದ್ರೂ ಕೂಡ ಮರೆಯಲಾಗದ ವ್ಯಕ್ತಿತ್ವ ಆಗ್ಬಿಟ್ಟೆ. ಎರಡನೇ ಜಾಗತಿಕ ಯುದ್ಧ ಮುಗಿದ ಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ಪ್ರಪಂಚವು 2 ಭಾಗವಾಗಿ ಹೋಳಾಗುತ್ತೆ. ಒಂದು ಉದಾರವಾದಿ ಬಂಡವಾಳಶಾಹಿಯ ಅಮೆರಿಕದ ನೇತೃತ್ವದ ಒಂದು ಗುಂಪು, ಇನ್ನೊಂದು
ಸಮಾಜವಾದಿ ಸಮತಾವಾದದ ಕಮ್ಯುನಿಸ್ಟ್ ಮಾದರಿಯ ರಷ್ಯಾ ನೇತೃತ್ವದ ಒಂದು ಗುಂಪು. ಹೀಗೆ ಎರಡು ಹೋಳಾದ ಗ್ಲೋಬಿನ ಎರಡು ಭಾಗಗಳಲ್ಲಿ ಮಾವನ ಕುರಿತು ಪರ ವಿರೋಧದ ಎರಡು ದ್ವಂದ್ವಗಳು ಇದ್ವು. ಭಾರತದಲ್ಲೂ ಕೂಡ ಈ ದ್ವಂದ್ವವನ್ನ ನಾವು ಕಾಣಬಹುದು. ನೆಹರು ಈ ಎರಡೂ ಸಿದ್ಧಾಂತಗಳನ್ನ ಸಮನ್ವಯಗೊಳಿಸಿಕೊಂಡು ಭಾರತವನ್ನ ಒಂದು ಆದರ್ಶವಾಗಿ ಕಟ್ಟಲಿಕ್ಕೆ ಹಂಬಲಿಸ್ತಾರೆ. ಆದ್ರೂ ಕೂಡ ಸಮನ್ವಯ ಸೂತ್ರವನ್ನು ಮೀರಿ ಭಾರತದಲ್ಲಿ ಕ್ರಾಂತಿಕಾರಿಗಳ ಒಂದು ದೊಡ್ಡ ಪಡೆಯೇ ಇತ್ತು. ಈಗಲೂ ಅದು ಇದೆ. ಮಾವನ ಅಭಿಮಾನಿಗಳು ತುಂಬಾ ಜಗತ್ತಿನೆಲ್ಲೆಡೆ ಇದ್ರು. ಮಾವ ಒಂದು ವ್ಯಕ್ತಿಯಕ್ಕಿಂತ ಒಂದು ತತ್ವವಾಗಿ, ಮಾವವಾದವಾಗಿನೇ ಜಗತ್ತನ್ನ ಪ್ರೇರೇಪಿಸ್ತಾನೆ. ಅದಕ್ಕೆ ಅವನು ಸ್ವತಃ ಸತ್ರು ಕೂಡ ನಮ್ಮೊಳಗಡೆ ಸಾಯಲಾರದೆ ಬದುಕಿದ ಒಂದು ಚೈತನ್ಯ. ಹಾಗಾಗಿ ಕೊನೆಯ ಒಂದು 3 ಸಾಲು ಆತನ ಚರಮಗೀತೆ ಅಂತಿದೆ. ಕಟ್ಟಿದ ಗೋಡೆಗೆ ಕಳಸವೇರಿತೋ, ಚೀನಾದ ಮಹಗೋಡೆ ಜಗತ್ತಿನ ಅತ್ಯದ್ಭುತಗಳಲ್ಲೇ ಮಹೋನ್ನತವಾದ್ದು. ಅದು ಚೀನಾದವರ ಶಕ್ತಿ ಮತ್ತು ಚಾಣಾಕ್ಷತನೆ ಮತ್ತು ಗಟ್ಟಿತನವನ್ನ ತೋರಿಸುತ್ತೆ. ಅಂತಹ ಸಾಂಸ್ಕೃತಿಕ ಶಿಖರಕ್ಕೆ ಕಳಶವಿಟ್ಟಂತೆ ಮಾವ ಕೂಡ ಅಲ್ಲಿಯ ಜನಮಾನಸದಲ್ಲಿ ಒಬ್ಬ ಸ್ಮರಣಾರ್ಥಕ ಒಂದು ಪ್ರತಿಮೆಯಾಗಿ ನಿಂತಿದ್ದಾನೆ. ಬದುಕಿದ ಜೀವ ಕಥೆಯಾಗಿತ್ತು. ಆತ ಬದುಕಿದ್ದಾಗಲೇ ಒಂದು ದಂತಕಥೆಯಾಗಿ ಹೋಗಿದ್ದ. ಅವನ ಬದುಕು, ಅವನ ಬರಹ, ಅವನ ಆಡಳಿತ, ಅವನ ದ್ವಂದ್ವದ ವ್ಯಕ್ತಿತ್ವ ಎಲ್ಲವೂ ಅದೊಂದು ದಂತಕಥೆಯಾಗಿತ್ತು. ಕೊನೆಗೆ ಒಂದು ದಿವಸ ಆ ಕ್ರಾಂತಿಯ ಬೆಂಕಿ ಆರಿದ್ರು ಕೂಡ, ಅವನು ಬಠಾ ಬಯಲಾದ್ರೂ ಕೂಡ ಆ ಬೆಂಕಿ ಆರಿ ಬೆಳಕು ಉಳಿದಿದೆ. ಆ ಬೆಳಕು ಇಡೀ ಚೀನಾದಲ್ಲಿ ಇಂದಿಗೂ ಜನರ ಎದೆಯಲ್ಲಿ ದಾರಿದೀಪವಾಗಿದೆ. ಇವತ್ತಿನ ಏನು ಜಾಗತೀಕರಣದ ಪೈಪೋಟಿಯ ಬಂಡವಾಳಶಾಹಿಯ ಸ್ಪರ್ಧಾತ್ಮಕ ಜಗತ್ತಿನಲ್ಲೂ ಚೀನಾದ ಜನತೆ ಜಗಜಟ್ಟಿಯಾಗಿ ನಿಂತಿರುವುದರ ಹಿಂದೆ ಈ ಮಾವು ಬಿತ್ತಿದ ಆ ಬೆಳಕಿನ ಬೀಜಗಳಿವೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು. ಕೊನೆಗೆ ಅತ್ಯಂತ ಶೋಕ ಸಾಗರದಲ್ಲಿ ಈ ಕವಿತೆ ನಮ್ಮನ್ನ ದೂಡುತ್ತೆ. ಮರೆತೆನೆಂದರ ಮರೆಯಲಿ ಹ್ಯಾಂಗ ಮಾವೋತ್ಸೆತುಂಗ. ಈ ಮಾವೋತ್ಸೆತುಂಗ ಮತ್ತೆ ಮತ್ತೆ ಕಾಡುವ ಒಂದು ನೆನಪಾಗಿ ಉಳಿದಿದ್ದಾನೆ ಅನ್ನೋದನ್ನ ಕಂಬಾರರು ಜನಪದ ಧಾಟಿಯಲ್ಲಿ ಕಟ್ಟಿಕೊಡ್ತಾ ಹೋಗ್ತಾರೆ. ಈ ಇಡೀ ಕವಿತೆಯಲ್ಲಿ ಕಂಬಾರರು ಮಾವನ ಆರಾಧನೆಗೂ ಇಳಿಯುವುದಿಲ್ಲ, ಆ ಟೀಕೆಗೂ ಇಳಿಯದೆ ಒಂದು ಸಮದರ್ಶಿತ್ವದಲ್ಲಿ ಈ ಕವಿತೆ ಮಾವನ ವ್ಯಕ್ತಿತ್ವವನ್ನ ಇಲ್ಲಿ ನೆನಪು ಮಾಡಿಕೊಳ್ಳುತ್ತೆ. ಸಾಮಾನ್ಯವಾಗಿ ಈ ವ್ಯಕ್ತಿ ಕೇಂದ್ರಿತ ಕವಿತೆಗಳು ವ್ಯಕ್ತಿಯ ಗುಣಗಾನಕ್ಕೆ ಮುಳುಗಿ ಬಿಡುತ್ತವೆ. ಕೇವಲ ಒಳಿತಿನ ಭಾಗಗಳನ್ನೇ ಕೇಂದ್ರೀಕರಿಸಿ ಆರಾಧಿಸುವ ಹಂತಕ್ಕೆ ಹೋಗ್ಬಿಡುತ್ತೆ. ಇಲ್ಲವೇ ಟೀಕೆಯ ಹತ್ಯಾರವನ್ನೇ ಜಳಪಿಸುತ್ತಾ ಹೋಗುವ ಕವಿತೆಗಳನ್ನು ನಾವು ನೋಡಬಹುದು. ಆದ್ರೆ ಕಂಬಾರರು ಈ ಕವಿತೆಯನ್ನು ಬಹಳ ನಾಜೂಕಾಗಿ ನಿರ್ವಹಿಸಿದ್ದಾರೆ. ಒಬ್ಬ ವರ್ಣರಂಜಿತ ವೈವಿಧ್ಯಮಯವಾದ ವೈರುಧ್ಯಗಳನ್ನು ಹೊದ್ದುಕೊಂಡ ಮಾವನ ಕುರಿತು ಕವಿತೆಯನ್ನು ಬರೆಯುವಾಗ ಈ ನೆಲದ ಕಣ್ಣಿನ ದರ್ಶನವನ್ನ, ಜನಪದರ ಲೋಕದೃಷ್ಟಿಯನ್ನ ಚೌಕಟ್ಟಾಗಿಟ್ಟುಕೊಂಡು ಆ ಮೂಲಕ ಮಾವನನ್ನ ಅನುಸಂಧಾನ ಮಾಡುವ ಕಂಬಾರರ ಪ್ರತಿಭೆ ಇಲ್ಲಿ ನಿಜಕ್ಕೂ ಗಮನಾರ್ಹವಾದುದಂತ ನಾನು ಭಾವಿಸ್ತೇನೆ. ನಮಸ್ಕಾರ.